ನಮಸ್ಕಾರ ಸ್ನೇಹಿತರೆ. ಜಗತ್ತಿನ ಅತ್ಯಂತ ನಿಗೂಢ ದೇಶ ಎಂದರೆ ತಕ್ಷಣ ನೆನಪಾಗುವುದು ಉತ್ತರ ಕೊರಿಯಾ. ಆದರೆ ಉತ್ತರ ಕೊರಿಯಾಗಿಂತಲೂ ವಿಚಿತ್ರವಾದ, ಹೊರ ಜಗತ್ತಿಗೆ ಯಾವುದೇ ಸಂಪರ್ಕವಿಲ್ಲದ ಮತ್ತೊಂದು ದೇಶವಿದೆ ಎಂದು ನಿಮಗೆ ಗೊತ್ತೇ? ಆ ದೇಶದ ರಾಜಧಾನಿಯಲ್ಲಿ ಪ್ರತಿಯೊಂದು ಕಟ್ಟಡವೂ ಕೇವಲ ಬಿಳಿ ಬಣ್ಣದ ಅಮೃತ ಶಿಲೆಯಿಂದ ಮಾಡಲ್ಪಟ್ಟಿದೆ. ಆ ನಗರದಲ್ಲಿ ನೀವು ಕಪ್ಪು ಬಣ್ಣದ ಕಾರು ಓಡಿಸಿದರೆ ನಿಮ್ಮನ್ನು ಜೈಲಿಗೆ ಹಾಕುತ್ತಾರೆ. ಆ ದೇಶದ ಮರುಭೂಮಿಯ ಮಧ್ಯದಲ್ಲಿ ಕಳೆದ 50 ವರ್ಷಗಳಿಂದ ನಿರಂತರವಾಗಿ ಬೆಂಕಿ ಉರಿಯುತ್ತಿರುವ ಒಂದು ಬೃಹತ್ ಗುಂಡಿ ಇದೆ. ಅದನ್ನು ಜಗತ್ತು ನರಕದ ಬಾಗಿಲು ಎಂದು ಕರೆಯುತ್ತಾರೆ. ಅಷ್ಟೇ ಅಲ್ಲ, ಆ ದೇಶದ ಮಾಜಿ ಅಧ್ಯಕ್ಷ ತನ್ನದೇ ಆದ ಚಿನ್ನದ ಪ್ರತಿಮೆಗಳನ್ನು ಊರಿಗೊಂದರಂತೆ ಕಟ್ಟಿಸಿಕೊಂಡಿದ್ದ. ಆ ಪ್ರತಿಮೆಗಳು ಸೂರ್ಯ ಚಲಿಸಿದಂತೆಲ್ಲ ತಿರುಗುತ್ತಿದ್ದವು. ಇದು ಮಧ್ಯ ಏಷ್ಯಾದ ನಿಗೂಢ ರಾಷ್ಟ್ರ ತುರ್ಕಮೆನಿಸ್ತಾನ್ನ ಕರಾಳ ಮತ್ತು ವಿಚಿತ್ರ ಸತ್ಯ. ಈ ದೇಶಕ್ಕೆ ಹೋಗಲು ವೀಸಾ ಸಿಗುವುದು ಉತ್ತರ ಕೊರಿಯಾಕ್ಕೆ ಹೋಗುವುದಕ್ಕಿಂತಲೂ ಕಷ್ಟ. ಇಂದಿನ ಈ ಡಾಕ್ಯುಮೆಂಟರಿಯಲ್ಲಿ ನಾವು ಜಗತ್ತಿನ ಅತಿ ವಿಚಿತ್ರ ಸರ್ವಾಧಿಕಾರಿಗಳು, ಅತಿದೊಡ್ಡ ನೈಸರ್ಗಿಕ ಅನಿಲದ ನಿಕ್ಷೇಪ ಮತ್ತು ಚಿನ್ನದ ಪಂಜರದಲ್ಲಿ ಬಂದಿಯಾಗಿರುವ ತುರ್ಕಮೆನಿಸ್ತಾನ್ನ ಜನರ ಕಣ್ಣೀರಿನ ಕಥೆಯನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ವಿಡಿಯೋ ಶುರು ಮಾಡೋ ಮೊದಲು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ಸ್ನೇಹಿತರೆ, ತುರ್ಕಮೆನಿಸ್ತಾನ್ 1991ರಲ್ಲಿ ಸೋವಿಯತ್ ಒಕ್ಕೂಟದಿಂದ ಬೇರೆಯಾಗಿ ಸ್ವತಂತ್ರವಾಯಿತು. ಈ ದೇಶದ ರಾಜಧಾನಿ ಅಶ್ಗಾಬಾದ್. ನೀವು ಈ ನಗರವನ್ನು ನೋಡಿದರೆ ಇದು ದುಬೈ ಅಥವಾ ಅಮೆರಿಕಗಳಿಂತಲೂ ಭವ್ಯವಾಗಿ ಕಾಣುತ್ತದೆ. ಆದರೆ ಒಂದು ದೊಡ್ಡ ವ್ಯತ್ಯಾಸವಿದೆ. ದುಬೈನಲ್ಲಿ ಜನರು ಟ್ರಾಫಿಕ್ ಇರುತ್ತದೆ, ಆದರೆ ಅಶ್ಗಾಬಾದ್ ಒಂದು ಭೂತನಗರಿ. ಇಲ್ಲಿನ ರಸ್ತೆಗಳು ಖಾಲಿ, ಪಾರ್ಕ್ಗಳು ಖಾಲಿಯಾಗಿರುತ್ತವೆ. ಈ ನಗರದ ಬಗ್ಗೆ ಜಗತ್ತನ್ನು ಬೆಚ್ಚಿ ಬೀಳಿಸುವ ಕೆಲವು ಗಿನ್ನಿಸ್ ದಾಖಲೆಗಳಿವೆ. ಅಶ್ಗಾಬಾದ್ನಲ್ಲಿರುವ ಪ್ರತಿಯೊಂದು ಸರ್ಕಾರಿ ಕಟ್ಟಡ ಮತ್ತು ಅಪಾರ್ಟ್ಮೆಂಟ್ಗಳು ಕಡ್ಡಾಯವಾಗಿ ಬಿಳಿ ಅಮೃತ ಶಿಲೆಯಿಂದಲೇ ಕಟ್ಟಲಾಗಿದೆ. ಇದಕ್ಕಾಗಿ ಇಟಲಿಯಿಂದ ಕೋಟ್ಯಾಂತರ ಡಾಲರ್ ಮೌಲ್ಯದ ಮಾರ್ಬಲ್ ಅನ್ನು ಆಮದು ಮಾಡಿಕೊಳ್ಳಲಾಗಿದೆ. ಜಗತ್ತಿನ ಅತಿ ಹೆಚ್ಚು ವೈಟ್ ಮಾರ್ಬಲ್ ಇರುವ ನಗರ ಎಂಬ ಗಿನ್ನಿಸ್ ದಾಖಲೆ ಇದರ ಹೆಸರಲ್ಲಿದೆ. 2018ರಲ್ಲಿ ಇಲ್ಲಿನ ಸರ್ಕಾರ ಒಂದು ವಿಚಿತ್ರ ಕಾನೂನು ಜಾರಿಗೆ ತಂದಿತು. ತುರ್ಕಮೆನಿಸ್ತಾನ್ ರಾಜಧಾನಿಯಲ್ಲಿ ಕಪ್ಪು ಬಣ್ಣದ ಅಥವಾ ಯಾವುದೇ ಡಾರ್ಕ್ ಬಣ್ಣದ ಕಾರುಗಳನ್ನು ಓಡಿಸುವಂತಿಲ್ಲ. ಕೇವಲ ಬಿಳಿ ಬಣ್ಣದ ಕಾರುಗಳನ್ನು ಮಾತ್ರ ಇರಬೇಕು. ಕಪ್ಪು ಕಾರು ಇದ್ದವರ ಕಾರುಗಳನ್ನು ರಾತ್ರೋರಾತ್ರಿ ಸರ್ಕಾರ ಜಪ್ತಿ ಮಾಡಿತು. ಜನ ತಮ್ಮ ಸ್ವಂತ ಖರ್ಚಿನಲ್ಲಿ ಕಾರಿಗೆ ಬಿಳಿ ಬಣ್ಣ ಮಾಡಬೇಕಾಯಿತು. ತುರ್ಕಮೆನಿಸ್ತಾನ್ ಜಗತ್ತಿನಲ್ಲೇ ಅತಿ ಹೆಚ್ಚು ಬಿಸಿಲಿರುವ ದೇಶಗಳಲ್ಲಿ ಒಂದು. ಆದರೆ ಸರ್ಕಾರವು ಉಷ್ಣಾಂಶವನ್ನು 40 ಡಿಗ್ರಿಗಿಂತ ಹೆಚ್ಚು ಎಂದು ಹೇಳುವಂತಿಲ್ಲ. ಏಕೆಂದರೆ 40 ಡಿಗ್ರಿಗಿಂತ ಹೆಚ್ಚು ಬಿಸಿಲಿದ್ದರೆ ಜನರಿಗೆ ರಜೆ ಕೊಡಬೇಕು ಎಂಬ ಕಾನೂನಿದೆ. ಇಷ್ಟೆಲ್ಲ ವಿಚಿತ್ರ ಕಾನೂನುಗಳು ಮಾಡಿದ ಆ ಸರ್ವಾಧಿಕಾರಿಗಳು ಯಾರು ಗೊತ್ತಾ? ಅವರ ಕತೆ ಇದಕ್ಕಿಂತಲೂ ಭಯಾನಕವಾಗಿದೆ. ತುರ್ಕಮೆನಿಸ್ತಾನನ್ನು ಇದುವರೆಗೆ ಕೇವಲ 3 ಜನ ಸರ್ವಾಧಿಕಾರಿಗಳು ಆಳಿದ್ದಾರೆ. ಮೊದಲನೇ ಸರ್ವಾಧಿಕಾರಿ ಸಫರ್ಮುರಾತ್ ನಿಯಾಜೋವ್. ಈತ ತನ್ನನ್ನು ತಾನು ತುರ್ಕಮೆನ್ ಭಾಷಿ, ಅಂದರೆ ಎಲ್ಲ ತುರ್ಕಮೆನ್ನರ ತಂದೆ ಎಂದು ಕರೆದುಕೊಂಡ. ರುನಾಮಾ ಎಂಬ ಪುಸ್ತಕವನ್ನು ಬರೆದ. ಶಾಲೆಗಳಲ್ಲಿ ಗಣಿತ, ವಿಜ್ಞಾನಕ್ಕಿಂತ ಹೆಚ್ಚಾಗಿ ಈ ಪುಸ್ತಕವನ್ನೇ ಓದಬೇಕು. ಡ್ರೈವಿಂಗ್ ಲೈಸೆನ್ಸ್ ಬೇಕಾದರೆ ಈ ಪುಸ್ತಕದ ಪರೀಕ್ಷೆ ಪಾಸ್ ಮಾಡಬೇಕಿತ್ತು. ಈತ ರಾಜಧಾನಿಯಲ್ಲಿ ಬರೋಬ್ಬರಿ 39 ಅಡಿ ಎತ್ತರದ ತನ್ನದೇ ಚಿನ್ನದ ಪ್ರತಿಮೆ ಕಟ್ಟಿಸಿಕೊಂಡ. ಈ ಪ್ರತಿಮೆ ಒಂದು ಮೋಟಾರ್ ಮೇಲೆ ನಿಂತಿದೆ. ಸೂರ್ಯ ಯಾವ ಕಡೆ ಇರುತ್ತಾನೋ ಆ ಕಡೆಗೆ ಈ ಪ್ರತಿಮೆ ತಿರುಗುತ್ತಿತ್ತು. ಎರಡನೇ ಸರ್ವಾಧಿಕಾರಿ ಗುರ್ಬಾಂಗುಲಿ. ಹಳೆಯ ಅಧ್ಯಕ್ಷ ಸತ್ತ ನಂತರ ಬಂದ ಗುರ್ಬಾಂಗುಲಿ ಇಂದಿನವನಿಗಿಂತ ದೊಡ್ಡ ಹುಚ್ಚ. ಈತ ವೃತ್ತಿಯಲ್ಲಿ ಒಬ್ಬ ಡೆಂಟಿಸ್ಟ್. ಇವನಿಗೆ ಕುದುರೆಗಳು ಮತ್ತು ನಾಯಿಗಳೆಂದರೆ ವಿಪರೀತ ಇಷ್ಟ. ಇವನು ರಾಜಧಾನಿಯ ಮಧ್ಯದಲ್ಲಿ ಒಂದು ದೊಡ್ಡ ನಾಯಿಯ ಚಿನ್ನದ ಪ್ರತಿಮೆಯನ್ನು ಕಟ್ಟಿಸಿದ. ಇವನು ತನ್ನನ್ನು ತಾನು ಸೂಪರ್ ಹೀರೋ ಎಂದು ಬಿಂಬಿಸಿಕೊಳ್ಳುತ್ತಿದ್ದ. ಆತ ರೇಸಿಂಗ್ ಕಾರು ಓಡಿಸುವ, ಕಮಾಂಡೋ ತರಹದ ಬಂದೂಕು ಹಿಡಿದು ಶೂಟ್ ಮಾಡುವ ಮತ್ತು DJ ಪ್ಲೇ ಮಾಡುವ ವಿಡಿಯೋಗಳನ್ನು ನ್ಯಾಷನಲ್ ಟಿವಿಯಲ್ಲಿ ದಿನವಿಡೀ ಪ್ರಸಾರ ಮಾಡಲಾಗುತ್ತಿತ್ತು. 2013ರಲ್ಲಿ ಕುದುರೆ ರೇಸ್ ಮಾಡುವಾಗ ಈತ ಕುದುರೆಯಿಂದ ಕೆಳಗೆ ಬಿದ್ದ. ಆದರೆ ಆ ದೃಶ್ಯವನ್ನು ಯಾರೂ ಕ್ಯಾಮ್ರಾದಲ್ಲಿ ಶೂಟ್ ಮಾಡುವಂತಿಲ್ಲ, ಯಾರೂ ಇದರ ಬಗ್ಗೆ ಮಾತನಾಡುವಂತಿಲ್ಲ ಎಂದು ಆದೇಶ ಹೊರಡಿಸಿದ. ಮೂರನೇ ಸರ್ವಾಧಿಕಾರಿ ಸರ್ದಾರ್ ಬರ್ಡಿ ಮುಖಮೆಡೋವ್. ಮಾರ್ಚ್ 2022ರಲ್ಲಿ ತಂದೆ ಗುರ್ಬಾಂಗುಲಿ ನನಗೆ ವಯಸ್ಸಾಗಿದೆ, ಯುವಕರಿಗೆ ಅವಕಾಶ ಕೊಡುತ್ತೇನೆ ಎಂದು ಹೇಳಿ ತನ್ನ ಸ್ಥಾನಕ್ಕೆ ರಾಜೀನಾಮೆ ನೀಡಿದ. ಆದರೆ ಆತ ಅಧಿಕಾರವನ್ನು ಬೇರೆ ಯಾರಿಗೂ ಕೊಡದೆ ತನ್ನ ಸ್ವಂತ ಮಗನಾದ ಸರ್ದಾರ್ ಬರ್ಡಿ ಮುಖಮೆಡೋವ್ನಿಗೆ ಹಸ್ತಾಂತರಿಸಿದ. ಇದರೊಂದಿಗೆ ಉತ್ತರ ಕೊರಿಯಾದಂತೆ ತುರ್ಕಮೆನಿಸ್ತಾನ್ ಕೂಡ ಅಪ್ಪ ಮಕ್ಕಳ ವಂಶ ಪಾರಂಪರ್ಯದ ಆಡಳಿತಕ್ಕೆ ಸಿಲುಕಿತು. ಮಗನಾದರೂ ದೇಶದಲ್ಲಿ ಸ್ವಲ್ಪ ಬದಲಾವಣೆ ತರಬಹುದು, ಸ್ವಾತಂತ್ರ್ಯ ಕೊಡಬಹುದು ಎಂದು ಅಲ್ಲಿನ ಜನ ನಂಬಿದ್ದರು. ಆದರೆ ಈತ ತನ್ನ ತಂದೆಗಿಂತ ಒಂದು ಹೆಜ್ಜೆ ಮುಂದೆ ಹೋದ. ಈತ ಅಧಿಕಾರಕ್ಕೆ ಬಂದ ತಕ್ಷಣ ತಂದೆಯ ವಿಚಿತ್ರ ಕಾನೂನುಗಳ ಜೊತೆ ಹೊಸ ನಿರ್ಬಂಧಗಳನ್ನು ಹೇರಿದ. ಮಹಿಳೆಯರು ಜೀನ್ಸ್ ಅಥವಾ ಬಿಗಿಯಾದ ಬಟ್ಟೆ ಧರಿಸುವಂತಿಲ್ಲ. ಕೃತಕ ಉಗುರುಗಳು, ಐಲ್ಯಾಷನ್ ಅಥವಾ ವಿಪರೀತ ಮೇಕಪ್ ಮಾಡಿಕೊಳ್ಳುವಂತಿಲ್ಲ. ಬ್ಯೂಟಿ ಪಾರ್ಲರ್ಗಳನ್ನು ಮುಚ್ಚಿಸಲಾಯಿತು. ಮಹಿಳೆಯರು ಕಾರು ಓಡಿಸುವಂತಿಲ್ಲ. ಅಷ್ಟೇ ಅಲ್ಲ, ಟ್ಯಾಕ್ಸಿ ಅಥವಾ ಕಾರಿನ ಮುಂಭಾಗದ ಸೀಟಿನಲ್ಲಿ ಕೂರುವಂತೆಯೂ ಇಲ್ಲ. ಕಡ್ಡಾಯವಾಗಿ ಹಿಂದೆಯೇ ಕೂರಬೇಕು.
ಹೆಸರಿಗೆ ಮಾತ್ರ ಮಗ ಸರ್ದಾರ್ ಅಧ್ಯಕ್ಷನಾಗಿದ್ದ. ಆದರೆ ಇಂದಿಗೂ ಇಂದಿನಿಂದ ಇಡೀ ದೇಶವನ್ನು ನಿಯಂತ್ರಿಸುತ್ತಿರುವುದು ಆತನ ತಂದೆ ಗುರುಬಾಂಗುಲಿಯೇ. ತಂದೆಗಾಗಿ ಸಂವಿಧಾನವನ್ನು ಬದಲಾಯಿಸಿ ರಾಷ್ಟ್ರೀಯ ನಾಯಕ ಎಂಬ ಹೊಸ ಅತಿ ಶಕ್ತಿಶಾಲಿ ಹುದ್ದೆಯನ್ನು ಸೃಷ್ಟಿಸಲಾಗಿದೆ. ಇವರು 3 ಜನ ಸೇರಿ ಇಡೀ ದೇಶವನ್ನು ತಮ್ಮ ಆಟದ ಮೈದಾನವನ್ನು ಮಾಡಿಕೊಂಡಿದ್ದಾರೆ. ಆದರೆ ಈ ದೇಶದ ಅಸಲಿ ರಹಸ್ಯ ಅಡಗಿರುವುದು ಮರುಭೂಮಿಯ ಆ ಕರಾಳ ಗುಂಡಿಯಲ್ಲಿ. ರಾಜಧಾನಿಯಿಂದ ಸುಮಾರು 260 ಕಿಲೋಮೀಟರ್ ದೂರದಲ್ಲಿ ಒಂದು ಬೃಹತ್ ಗುಂಡಿ ಇದೆ. ಇದರ ಅಗಲ 226 ಅಡಿ, ಆಳ 98 ಅಡಿ. ಈ ಗುಂಡಿಯಲ್ಲಿ ಕಳೆದ 50 ವರ್ಷಗಳಿಂದ ನಿರಂತರವಾಗಿ ಬೆಂಕಿ ಉರಿಯುತ್ತಿದೆ. ಇದನ್ನು ಜಗತ್ತು ನರಕದ ಬಾಗಿಲು ಎಂದು ಕರೆಯುತ್ತದೆ. ಹಾಗಾದರೆ ಈ ಬೆಂಕಿ ಹೇಗೆ ಶುರುವಾಯಿತು? ಇದು ನೈಸರ್ಗಿಕವಾಗಿ ಆದದ್ದಲ್ಲ. 1971ರ ವರ್ಷ. ಆಗ ತುರ್ಕಮೆನಿಸ್ತಾನ್ ಸೋವಿಯತ್ ರಷ್ಯಾದ ಭಾಗವಾಗಿತ್ತು. ಸೋವಿಯತ್ ಇಂಜಿನಿಯರ್ಗಳು ಇಲ್ಲಿ ನೈಸರ್ಗಿಕ ಅನಿಲ ತೆಗೆಯಲು ಬೃಹತ್ ಡ್ರಿಲ್ಲಿಂಗ್ ಯಂತ್ರವನ್ನು ತಂದು ಅಗೆಯಲು ಶುರು ಮಾಡಿದರು. ಆದರೆ ಇದ್ದಕ್ಕಿದ್ದಂತೆ ಭೂಮಿ ಕುಸಿಯಿತು. ಬೃಹತ್ ಯಂತ್ರಗಳು, ಕ್ಯಾಂಪ್ಗಳು ಆ ಗುಂಡಿಯೊಳಗೆ ಬಿದ್ದವು. ಭೂಮಿಯ ಒಳಗಿದ್ದ ಮಾರಣಾಂತಿಕ ಮಿಥೇನ್ ಗ್ಯಾಸ್ ಲೀಕ್ ಆಗಲು ಶುರುವಾಯಿತು. ಈ ವಿಷಾನಿಲ ಸುತ್ತಮುತ್ತಲಿನ ಹಳ್ಳಿಗೆ ಹರಡಿದರೆ ಜನ ಸಾಯುತ್ತಾರೆ ಎಂದು ಹೆದರಿದ ಇಂಜಿನಿಯರ್ಗಳು ಒಂದು ಬೆಂಕಿ ಕಡ್ಡಿಯನ್ನು ಗೀಚಿ ಆ ಗುಂಡಿಗೆ ಎಸೆದರು. ಅವರ ಲೆಕ್ಕಾಚಾರ ಏನಿತ್ತು ಗೊತ್ತಾ? ಗುಂಡಿಯಲ್ಲಿರುವ ಗ್ಯಾಸ್ ಕೇವಲ 2-3 ವಾರಗಳಲ್ಲಿ ಉರಿದು ಖಾಲಿಯಾಗುತ್ತದೆ ಎಂದು. ಆದರೆ 1971ರಲ್ಲಿ ಹೊತ್ತಿಕೊಂಡ ಆ ಬೆಂಕಿ ಇಂದಿನವರೆಗೂ ಉರಿಯುತ್ತಲೇ ಇದೆ. ಭೂಮಿಯ ಕೆಳಗೆ ಅದೆಷ್ಟು ಲಕ್ಷ ಕೋಟಿ ಗ್ಯಾಸ್ ಅಡಗಿದೆ ಎಂದರೆ ಆ ಬೆಂಕಿ ಎಂದು ಆರುತ್ತದೆ ಎಂದು ಜಗತ್ತಿನ ಯಾವ ವಿಜ್ಞಾನಿ ಹೇಳಲು ಸಾಧ್ಯವಾಗಿಲ್ಲ. ತುರ್ಕಮೆನಿಸ್ತಾನ್ ಸರ್ಕಾರ ಇದನ್ನು ನಂದಿಸಲು ಎಷ್ಟೋ ಬಾರಿ ಪ್ರಯತ್ನಿಸಿತು. ಆದರೆ ಅವೆಲ್ಲವೂ ವಿಫಲವಾದವು. ಇಂದು ಇದು ಆ ದೇಶದ ಏಕೈಕ ಪ್ರವಾಸಿ ತಾಣವಾಗಿದೆ. ತುರ್ಕಮೆನಿಸ್ತಾನ್ ವಿಶ್ವದಲ್ಲೇ 4ನೇ ಅತಿದೊಡ್ಡ ನೈಸರ್ಗಿಕ ಅನಿಲದ ಮೀಸಲು ಹೊಂದಿರುವ ದೇಶ. ಅಂದರೆ ದುಬೈ ಅಥವಾ ಕತಾರ್ನಂತೆ ಈ ದೇಶದ ಪ್ರತಿಯೊಬ್ಬ ನಾಗರಿಕನೂ ಕೋಟ್ಯಾಧಿಪತಿಯಾಗಬೇಕಿತ್ತು. ಆದರೆ ವಾಸ್ತವವೇ ಬೇರೆ. ದೇಶದ ಸಂಪತ್ತೆಲ್ಲವೂ ಅಧ್ಯಕ್ಷರು ಮತ್ತು ಅವರ ಕುಟುಂಬದ ಐಷಾರಾಮಿ ಜೀವನಕ್ಕೆ ಮಾತ್ರ ಬಳಕೆಯಾಗುತ್ತಿದೆ. ರಾಜಧಾನಿ ಅಶ್ಗಾಬಾದ್ ಬಿಟ್ಟು ಸ್ವಲ್ಪ ಹೊರ ಬಂದರೆ ಅಲ್ಲಿನ ಜನರ ಬಡತನ ಕಣ್ಣೀರು ತರಿಸುತ್ತದೆ. ದೇಶದಲ್ಲಿ ಭಾರೀ ಹಣದುಬ್ಬರ ಇದೆ. ಸರ್ಕಾರಿ ರಿಯಾಯಿತಿಯ ಬ್ರೆಡ್ ಮತ್ತು ಸಕ್ಕರೆ ಪಡೆಯಲು ಜನರು ಮುಂಜಾನೆ 4 ಗಂಟೆಯಿಂದಲೇ ATM ಮತ್ತು ಕಿರಾಣಿ ಅಂಗಡಿಗಳ ಮುಂದೆ ಸರತಿ ಸಾಲಿನಲ್ಲಿ ನಿಲ್ಲಬೇಕು. ಇಲ್ಲಿನ ಜನರಿಗೆ ಜಾಗತಿಕ ಇಂಟರ್ನೆಟ್ ಲಭ್ಯವಿಲ್ಲ. ಫೇಸ್ಬುಕ್, ವಾಟ್ಸಾಪ್, ಯೂಟ್ಯೂಬ್ ಎಲ್ಲವೂ ಬ್ಯಾನ್. ಕೇವಲ ಸರ್ಕಾರಿ ಸುದ್ದಿಗಳು ಮಾತ್ರ ಬರುತ್ತವೆ. ಹೊರಗಿನ ಪ್ರಪಂಚದ ಸುದ್ದಿ ಯಾರಿಗೂ ತಿಳಿಯುವುದಿಲ್ಲ. ನೀವು ತುರ್ಕಮೆನಿಸ್ತಾನ್ಗೆ ಪ್ರವಾಸಿಗರಾಗಿ ಹೋಗಬೇಕಾದರೆ ವೀಸಾ ಸಿಗುವುದು ಬಹುತೇಕ ಅಸಾಧ್ಯ. ಒಂದು ವೇಳೆ ಸಿಕ್ಕರೂ ನಿಮ್ಮ ಜೊತೆ 24 ಗಂಟೆಗಳ ಕಾಲ ಒಬ್ಬ ಸರ್ಕಾರಿ ಗೈಡ್ ಇರುತ್ತಾನೆ. ನೀವು ಸಾಮಾನ್ಯ ಜನರನ್ನು ಮಾತನಾಡಿಸುವಂತಿಲ್ಲ, ಬಡತನದ ಫೋಟೋ ತೆಗೆಯುವಂತಿಲ್ಲ. ಇಷ್ಟೆಲ್ಲ ಕಷ್ಟವಿದ್ದರೂ ಅಲ್ಲಿನ ಜನ ದಂಗೆ ಏಳುವುದಿಲ್ಲ. ಏಕೆಂದರೆ ದಂಗೆ ಎದ್ದರೆ ಇಡೀ ಕುಟುಂಬವನ್ನೇ ಕ್ವಾಲಿಸೋ ಎಂಬ ಲೇಬರ್ ಕ್ಯಾಂಪ್ಗೆ ಕಳುಹಿಸಲಾಗುತ್ತದೆ. ಸ್ನೇಹಿತರೆ, ತುರ್ಕಮೆನಿಸ್ತಾನ್ ಎಂಬುದು ಒಂದು ಚಿನ್ನದ ಪಂಜರ. ಹೊರಗಿನಿಂದ ನೋಡಲು ಬಿಳಿ ಅಮೃತಶಿಲೆಯ ಐಷಾರಾಮಿ ಅರಮನೆಗಳಂತೆ ಕಾಣುತ್ತದೆ. ಆದರೆ ಒಳಗಿರುವ ಜನರಿಗೆ ಸ್ವಾತಂತ್ರ್ಯವೇ ಇಲ್ಲ. ನಾವು ನಮ್ಮ ದೇಶದಲ್ಲಿರುವ ಟ್ರಾಫಿಕ್, ಸಣ್ಣ ಪುಟ್ಟ ರಾಜಕೀಯ ಸಮಸ್ಯೆಗಳ ಬಗ್ಗೆ ದೂರುತ್ತೇವೆ. ಆದರೆ ಒಂದು ಫೇಸ್ಬುಕ್ ಪೋಸ್ಟ್ ಹಾಕಿದರೂ ಜೈಲಿಗೆ ಹಾಕುವ, ಕಪ್ಪು ಕಾರು ಓಡಿಸಿದರೆ ಕಾರನ್ನೇ ಜಪ್ತಿ ಮಾಡುವಂಥ ದೇಶದಲ್ಲಿ ನಾವು ಹುಟ್ಟಿಲ್ಲ ಎನ್ನುವುದೇ ನಮ್ಮ ಅದೃಷ್ಟ. ಪ್ರಜಾಪ್ರಭುತ್ವ ಮತ್ತು ಸ್ವಾತಂತ್ರ್ಯ ಎನ್ನುವುದು ಎಷ್ಟು ಅಮೂಲ್ಯ ಎನ್ನುವುದನ್ನು ಈ ದೇಶ ನಮಗೆ ಕಲಿಸುತ್ತದೆ. ಈ ವಿಚಿತ್ರ ದೇಶದ ಕಾನೂನುಗಳ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಉತ್ತರ ಕೊರಿಯಾ ಮತ್ತು ತುರ್ಕಮೆನಿಸ್ತಾನ್ಗಳಲ್ಲಿ ಯಾವುದು ಹೆಚ್ಚು ಡೇಂಜರ್ ಅನಿಸುತ್ತದೆ? ನಿಮ್ಮ ಅನಿಸಿಕೆಯನ್ನು ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ಈ ಡಾಕ್ಯುಮೆಂಟರಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇದೇ ರೀತಿಯ ಇತಿಹಾಸ, ಜಿಯೋಪಾಲಿಟಿಕ್ಸ್ ಮತ್ತು ಜಗತ್ತಿನ ಇಂತಹದೇ ಅದ್ಭುತ ರಹಸ್ಯ ವಿಷಯಗಳನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.